ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಕೃಷ್ಣ ಮುಕುಂದ ಮುರಾರೇ. ಕನಕಾಂಬರಣ ಗೋವಿನಾರಣ, ಭರಣ ಕಮಲಾರಮಣ, ಕನಕಾಂಬರಧಾರಿ ಗೋಪಾಲ, ಜಯ ಕೃಷ್ಣ ಮುಕುಂದ ಮುರಾರೇ. ಕೃಷ್ಣ ಮುಕುಂದ ಮುರಾರೇ, ಜಯ ಕೃಷ್ಣ ಮುಕುಂದ ಮುರಾರೇ. ಕಾಳಿಂಗ ಮಾರ್ದನ ಕಂಸದಿ ಸೋದನ, ಕಾಳಿಂಗ ಮಾರ್ದನ ಕಂಸದಿ ಸೋದನ, ಗೋಪಾಲಧಾರಿ ಗೋವಾಲ, ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಕೃಷ್ಣ ಮುಕುಂದ ಮುರಾರೇ. ಏನಿದು ಆಶ್ಚರ್ಯ! ಯದುಕುಲ ಚೂಡಾಮಣಿಯು ಉದಯ ಕಾಲದಲ್ಲಿ ಸಹ ನಿದ್ರಿಸಂತಿದೆಯಲ್ಲ. ಈ ದಿನ ದ್ವಾರಕೆಯಲ್ಲಿ ಹೊಸ ವರ್ತಮಾನ ಏನೋ ನಡೆಯಬಹುದು. ಇರಲಿ, ಪರಮಾತ್ಮನ ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತಗುತ್ತಿರೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಣ ಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತಗುತ್ತಿರೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಣ ಸುತ್ತಿದೆ. ದೇವಲೋಕದಿಲೋಕವ ಮೆರುಗಿದರಗಿಳಿದಂತಿದೆ, ದೇವಲೋಕದಿಲೋಕವ ಮೆರುಗಿದರಗಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ
ವೈಭವ ನೋಡಲಾಚರ್ಯವ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ವಿವಿಧ ಮಣಿಮಯ ಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ರಮನೆ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾವಿರ ಗಂಬಗಳ ಸೊಬಗು ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ. ಅಬ್ಬಾ, ಅದಾವ ಶಿಲ್ಪಿಯ ಕೈ ಚಾತುರ್ಯವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಮೋಜಗದೊಳೆನಕ್ಕೆ ಸಾಟಿ ಕಾಣನ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಮೋಜಗದೊಳೆನಕ್ಕೆ ಸಾಟಿ ಕಾಣನ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲಿ ರತ್ನ ಪಚ್ಚೆಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲಿ ರತ್ನ ಪಚ್ಚೆಗಳು ಗೋಮೇಧಿಕ ಪುಷ್ಪರಾಗ ವೈಡೂರ್ಯದ ಈಸವಲ ಗೋಮೇಧಿಕ ಪುಷ್ಪರಾಗ ವೈಡೂರ್ಯದ ಈ ಸೊಬಗ ಕನ್ನದ ಕಳಸವು ತಳ ತಳನೆ ಒಳೆಯುವುದು ರನ್ನದ ಕಳಸವು ತಳ ತಳ ಒಳೆಯುವುದು ಮಾಧವನರ ಮನೆಯು ಮನೆಗೆ ಮೋದಗೊಳಿಸುವುದು ಮೋಜಗದೊಳೆನಕ್ಕೆ ಸಾಟಿ ಕಾಣನ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಕರನ ಹೃದಯವು ಅಗ್ನಿಗೂಢವೋ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಕರನ ಹೃದಯವು ಅಗ್ನಿಗೂಢವೋ ಸುತ್ತಲೂ ತೋರುದಿದೆ ಮುತ್ತಿನ ತೋರಣಗಳು ಸುತ್ತಲೂ ತೋರುದಿದೆ ಮುತ್ತಿನ ತೋರಣಗಳು ಚಿತ್ತಗೆ ಮಧವನು ನೀರು ತಲಿಯುವುದು ನೋಡೆ ಚಿತ್ತಗೆ ಮಧವನು ನೀರು ತಲಿಯುವುದು ನೋಡ ಮಾಧವನರ ಮನೆಯು ಮನೆಗೆ ಜಗದೊಳ್ಳೆನಗೆ ಸಾಟಿ ಕಾಣೆನ ಫಲ ಫಲ ಫಲ. ಏನಿ ಈ ಶಿಲಾಭಾಲಕಿಯರ ಭಾವಭಂಗಿಗಳು ಬಳ್ಳಿಯಂತೆ ಬಳಿಕಿ ನಡೆವ ನಡುವು ಮಿಂಚಿನಂತೆ ಹೊಳೆಯುವ ಕಣ್ಗಳು ಸಂಪಿಗೆ ಹೂವಿನಂತ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸ
ರಂಭಾ, ಊರ್ವಶಿ, ಮೇನಕ, ತಿಲೋತ್ತಮೆಯರ ಸೌಂದರ್ಯವೇ ಸಮ್ಮಿಳಿತವಾಗಿ ಈ ಧರೆಗಿಳಿದಂತೆ ಭಾಸವಾಗುತ್ತಿರುವುದಲ್ಲ. ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತವನ್ನೇ ಚಾಂಚಲ್ಯಗೊಳಿಸುವಂತ ಈ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಓ ಭಾವಪರಶನಾದೆ, ಭಾವಪರಶನಾದೆ. ಈ ಶಿಲಾ ಬಾಲಕಿಯನ್ನು ನಾನೊಂದು ಸಾರಿ ಹಪ್ಪಲೇ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಕೌರವೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೇ ಭಲೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೇ ಭಲೇ ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರಧಾರ, ಉರಿಮೀಸೆಯ ದೊರೆ ಈ ಸರಧಾರ. ನಡೆಯುವ
ಭಂಗಿಯು ಬಹು ಗಂಭೀರ. ನಡೆಯುವ ಭಂಗಿಯೋ ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ, ಈ ಚಲದಂಕ ಮಲ್ಲನಿಗೆ. ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ, ಈ ಚಲದಂಕ ಮಲ್ಲನಿಗೆ. ಇದೇನಿದು? ಎಲ್ಲವೂ ಕನಸಿನಂತೆ ಕಾಣುತ್ತಿದೆಯಲ್ಲ. ಓಹೋ, ಇದೆಲ್ಲವೂ ಮಾಯೆ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶೇನಾಗಾರವನ್ನು ನೋಡಿ ಬೆರಗಾಗುವವನಲ್ಲ, ಈ ಚಲದಂಕಮಲ್ಲ. ಸಸಾರ ಪೃಥ್ವಿಯನ್ನು ಶಾಸನ ಮಾಡುವ ವಸುಂಧರಾ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುದಂಸ ದುರೀಣ, ಈ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಈ ಕೃಷ್ಣನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾನಮಯವೇ. ಓಹೋ, ಸಾರ್ಥಕಿ, ಸಾರ್ಥಕಿ, ಹೇಳು ಕುರುರಾಜ. ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ನಿದ್ರಿಸುತ್ತಿರುವನೇ? ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಸಾರ್ಥಕಿ, ಹೇಳು ಕುರುರಾಜ. ನಿನ್ನೊಡನೆ ಒಂದು ಮಾತಿರುವುದು. ಅದೇನು ಹೇಳು ಕುರುರಾಜ. ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಈ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಹೇಳಿದ್ರಿ? ಗುರುರಾಜ, ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಅವರು ಎಲ್ಲಿರುವರು ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸರಿಯಾಗಿ ಹೇಳಿದ ಸಾರ್ಥಕಿ. ಈ ಸಾರಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಸಂದೇಹ ಏನು ಕುರುರಾಜ? ಸಾರ್ಥಕಿ, ನಾನೊಂದು ಸಾರಿ ಕೃಷ್ಣನ್ನು ಎಚ್ಚರಿಸಲೇ? ಆಗಬಹುದು ಕುರುರಾಜ. ಮಾಧವ, ಮುಕುಂದ, ಮುರಾರಿ, ಎಂತಹ ನಿಶ್ಚಿಂತ ಪುರುಷನಿವನು. ರಾಜ್ಯ ಕೋಶಾದಿಗಳನ್ನು ತಣ್ಣನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖನಿದ್ರೆಯಲ್ಲಿ ತಲ್ಲೀನನಾಗಿರುವರಲ್ಲ. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ನಾನಿಲ್ಲಿಯೇ ಇದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಭೂಪಾಲಕನಾದ ನಾನು ಪಶುಪಾಲಕನ ಪದತಡಿಯಲ್ಲೇ ನನಗೆ ಯೋಗ್ಯವಾದ ಪೀಠ ಅಭಯ ನಿರಂತರ ದಯದಿಸಿ ವಾಸುದೇವ ಸದಾ ನಿನ್ನ ಅಭಯ
ದಿನ ಬಂದು ನಿಗಮ ಗಮ ತಿಂದು ದಿನ ಬಂದು ನಿಗಮ ಗಮ ತಿಂದು ಅಗಣಿತ ಗುಣ ಗಣ ಹರಿಕುಲ ಮದನ ಅಗಣಿತ ಗುಣ ಗಣ ಹರಿಕುಲ ಮದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನಾರ ಇಂದ ನಯನ ಪೊರೆ ಸಿಂಧು ಶಯನಾರ ವಿಂದ ನಯನ ಪೊರೆ ಸದಾ ನಿನ್ನ ಅಭಯ ನಿರಂತರ ಪೊರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯ ಸಾತ್ವಿಕಿ ನನ್ನ ಪ್ರಾಣಸಖನೆಲ್ಲಿ? ಇನ್ನೆಲ್ಲಿ ಅರ್ಜುನ ನಿನ್ನ ಪ್ರಾಣಸಖ? ಏಕೆ ಏನಾಯಿತು ಸಾತ್ವಿಕಿ? ನನಗದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು ಪಾರ್ಥ. ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತವಾಗಿ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಆನಂದದ ವಿಷಯವೇ. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸ್ವದಯ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆನು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ಲಭಿಸೇ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವೂ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4-6 ಹಿತವಚನಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಆನಂದವೇ ಕುರುವೀರ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನೂ ಮರೆತಿಲ್ಲ, ನೀನೂ ಸಹ ಮರೆಯಬೇಡ. ಏ ಜನಾರ್ದನ, ಜಾಗೃತನಾಗು. ಸಬರಿಗವಯವನಿತ್ತ ಪ್ರಭುವೆ ಹೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನೆಯ ಲೀಲೆ ದೀನದಯಾಳೋ. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ.
ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವೋ ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೋ ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಹರ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗು ಮುನಿ ದರ್ಪದ ಹರ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರ ಪ್ರಾಣಿ ಮೇಲೇಳು, ಮೂರು ಲೋಕದ ಮಂಗಳವು ನಿನ್ನನ್ನೇ ಕೂಡಿದೆ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ತ್ವರಿತದಿ ಬಂದು ಕಾಯ್ದ ನೀಯಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀಯಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲರಿ. ಚೇಚಿ, ಈ ಚರಣದಡಿ ಹೇಗೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ?
ಪರಮಾತ್ಮ ನಿನ್ನ ಚರಣದ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಬಾವಾ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನ ಎಚ್ಚರಿಸಬಹುದಾಯಿತಲ್ಲ. ಚಕ್ರವರ್ತಿಗಳಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಭಾಮರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದದ್ದು ನಿನ್ನ ಚಿತ್ತಕ್ಕೆ ಗೊತ್ತಿದ್ದರೂ ಸಹ ನಿದ್ರೆ ಮಾಡುವನಂತೆ ನಟಿಸಿ ಈ ಪಾರ್ಥನ್ನು ಬಂದೊಡನೆ ಎಚ್ಚೆತ್ತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಹಾಗೆ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಅದು ಆಗಿರಲಿ, ನೀ ವೀರರು ಏಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಬಾವ? ಉರುಳಿಗರ ಹೋರ್ಗರವೇ ಕಾಡಿಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮವು ಸಂಘಟಿಸಿರುವುದು. ಇದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಏನು ಬಾವ, ಯುದ್ಧವೇ? ಎಂತಹ ದುಡುಕಿನ ನಿರ್ಧಾರ ಬಾವ. ಬಲ್ಲಯ ಇಹಲೋಕ ರಾಜರಾಡಿದ ಮರ್ಮ ಬಾವ. ಬಲ್ಲಯ ಇಹಲೋಕ ರಾಜರಾಡಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಜಯಗೋ ನೀರಾಜ ಆಜಯಗೋ ನೀರಾಜೆ ಬಾವಾ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೂ ಸಂತಾಪ ದುರಿತ ಬೇಡವಾಗಿ ಅಡ ಸಮಾಜದ ಹತ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೂ ಅನುಜರಲ್ಲಿ ದ್ರೋಹವೆಸಗಿ ಬರದ ಭೂಮಿಗಳ ಬಯಸಿ ಬಾವ. ಅನುಜರಲ್ಲಿ ದ್ರೋಹವೆಸಗಿ ಬರದ ಭೂಮಿಗಳ ಬಯಸಿ ಬಂಧು ಬಳಗದ ಇಲ್ಲ ಬಾವಾ. ಬಂಧು ಬಳಗದ ಕರಿಯಿಂದ ಮರಣ
ಆದ್ದರಿಂದ ಅಣ್ಣ ತಮ್ಮಂದಿರುಗಳಾದ ನೀವು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಮರೆಯುವುದು ಬೇಡ. ನನ್ನ ಮಾತನ್ನು ಆಲೋಚಿಸು ಬಾವ. ಕೃಷ್ಣ, ಬಾವ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗಿರುವುದು. ಈ ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನನ್ನ ಬೇಡಿಕೆಯನ್ನು ಈಡೇರಿಸು. ಬಾವ, ಅರ್ಜುನ ಪರಮಾತ್ಮ. ಕೇಳಿದ್ಯಾ ನಿಮ್ಮಣ್ಣಂತ ಹಾಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದೆಂದು ಹೌದು ಪರಮಾತ್ಮ. ಈ ಯುಬ್ಬೆ ಸಂಕಟದಲ್ಲಿ ಏನು ಮಾಡಲಿ ಪಾರ್ಥ? ನನಗೊಂದೂ ತಿಳಿದ ಪರಮಾತ್ಮ, ನೀವು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನಗೆ ಬಿದ್ದಿತು. ಆದ್ದರಿಂದ ನಮ್ಮ ಪಕ್ಷವನ್ನು ವಹಿಸಿ ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸರಿಸಮಾನವಾದ ಬಂಧು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಶೂರನು, ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಿದಂತಾಗುವುದು. ಬಾವ, ನೀನು ಮೊದಲೇ ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮಥ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡಿದ್ದು ಪಾರ್ಥನನ್ನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಕೃಷ್ಣ, ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ ಯುದ್ಧ ಮಗನು ನಿರತ್ರನಾದ ನಾನೇ ಒಂದು ಕಡೆ. ಇವೆರಡರಲ್ಲಿ ಇನ್ನು ಯಾವುದು ಬೇಕು ಪಾರ್ಥ? ಎದುಗುಳೋ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತನು, ನಿರಾಯುಧನು, ಈತನನ್ನು ಕಟ್ಟಿಕೊಂಡು ನಾನು ಮಾಡತಕ್ಕ ಕಾರ್ಯವಾದರೆ ಏನು? ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರುದೇವ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಹೇ ಭಾವ, ಪರಾಕ್ರಮಕ್ಕೆ ತಕ್ಕದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನೀನು ನಡೆ. ಸರಿ ಮಾಧವ. ಪರಮಾತ್ಮ, ಭಲೇ ಭಲೇ. ಕೃಷ್ಣ, ಬಾವಾ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಚಂದೆಯ ಕಪಟ ಮೋಸವನ್ನು ನಾನು ಹರಿಯದವನೆಂದು ಭಾವಿಸಿರುವೆಯಾ? ಬಲಿರೇ, ಏನಿದು ಕಣ್ಚಂದೆಯ ಕಪಟ ಮೋಸ? ಬಲಿರೇ, ಏನಿದು ಕಣ್ಚಂದೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಳಿ ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ನೃತ್ಯ ಸಿಂಹನಾದ. ಧರಣಿ ಸಾಗಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣಧೋಳ್ ಆಯುಧವಂ ಧರಿಸದಿರೇ. ರಣಧೋಳ್ ಆಯುಧವಂ ಧರಿಸದಿರೇ. ಧರಿಸದಿರೇ? ಪಾಪ ಪಾಂಡವರ ಅದೆಂತೂ ಪಾಲಿಪೆಯೋ. ಓಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ
ಮುಕುಂದ ಕೃಷ್ಣ, ಬಾಬಾ, ನೀನು ಕಪಟಿ ಇರಬಹುದು, ಬಹುಪಕ್ಷಪಾತಿ ಇದ್ದರಿರಬಹುದು. ಪಾಂಡವರೆಂದರೆ ಪರಮಾತ್ಮ ನಿನಗೆ ಬಹು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಕ. ಈಗಿರುವಲ್ಲಿ ನಾವುಗಳು ನಿನ್ನೊಡನೆ ಕೂಡಿ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂದಿನ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಆ ಮಾತು ನಿನ್ನ ಜ್ಞಾಪಕದಲ್ಲಿರಲಿ. ಚಕ್ರವರ್ತಿ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದುಂಟೆ? ನಡೆ ಚಕ್ರವರ್ತಿ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು, ನೀನು ನಡೆ. ಸರಿ ಮಾಧವ, ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಣಾಬಲವನ್ನ. ಅದು ಮುಂದೆ ತಾನೇ ತಿಳಿಯುವುದು. ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಲ್ಲೋ ಮರುಳಿ. ಹರಿತವಾದ ಖಡ್ಗವನ್ನು ಬೆಸಿಟ್ಟು ಓರೆಯನ್ನು ಆಶ್ರಯಿಸುವ ಮಂದ ಮತಿಗಳಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನಾದ ನನ್ನನ್ನು ಕಟ್ಟಿಕೊಂಡು ಕಿಟ್ಟೇಲೋ ಪಾರ್ಥ. ವಾಸುದೇವ, ಜಯವನ್ನು ಬಯಸಿ ನಾನಿಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನೂ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಪಥವನ್ನು ನಿಯಮಿಸು. ನಿನ್ನ ಈ ವರದಾಸ್ತ್ರಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳೂ ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ಮೋಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ದೇವರು ದೇವರು ಎಂದುದನ್ನು ಕೊಂಡಾಡುತ್ತಿರುವೆಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿಂದೆಯ ದಯದೇ, ಮಾಧವ ನಿಂದೆಯ ದಯದೇ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದೇ. ಪರಮಾತ್ಮ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದೇ, ಮುರಹರಿ ನಿರ್ಣಯ ಒಲುಮೆಯ ಬಲದೇ, ಮುರಹರಿ ನಿರ್ಣಯ ಒಲುಮೆಯ ಬಲದೇ, ಮಾಧವ ನಿರ್ಣಯ ದಯದೇ. ಜಯ ಜಯ ಕಾತುರವೇದ ಜಯ ಕರದೊಳು ಗಾಂಡೀವ ಬಿಡಿದಿರುವೆಯೋ ದೃಢದಿ. ಅರ್ಜುನ, ಪರಮಾತ್ಮ, ಕರದೊಳು ಗಾಂಡೀವ ಬಿಡಿದಿರುವೆಯೋ ದೃಢದಿ, ಎದೆಗೆಳದಿರುವುದೋಗೆ ಕೊಡುವುದೀರ ನೀನಿಸಿ. ಪರಮಾತ್ಮ, ಎದೆಗೆಳದಿರುವುದೋಗೆ ಕೊಡುವುದೀರ ನೀನಿಸಿ. ಕಾತುರವೇದ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ
ವಿಜಯಕ್ಕೆ ಕಾರಣ ಕಾರ್ತನು ನೀನು, ವಿಜಯಕ್ಕೆ ಕಾರಣ ಕಾರ್ತನು ನೀನು, ವಿಜಯಕ್ಕೆ ಕಾರಣ ಕಾರ್ತನು ನೀನು, ಸಾಹಸ ನಿನ್ನದೋ ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ದವ ನಿಂದೆಯ ದಯದಿ ಸ್ವಾರ್ಥ ನಿನ್ನಯ ಇತವ ಸತತವು ನ ಬಯದೆ, ಸ್ವಾರ್ಥ ನಿನ್ನ ಇತವ ಸತತವು ನ ಬಯದೆ, ಅನವರತವು ನಿನ್ನ ಬಿಡದಲೆ ಪೊರೆ ಪರಮಾತ್ಮ, ಅನವರತವು ನಿನ್ನ ಬಿಡದಲೆ ಪೊರೆ ಮನದನು ಮಾನವ ವಿಜಯ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ, ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ, ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ, ಸಾಧಿತು ಕಾರ್ಯ ಭಯವೇತಕ್ಕೆ ಸಾಧಿತು ಕಾರ್ಯವ ಭಯವೇತಗೆ ಇಂದು, ಸಾಧಿತು ಕಾರ್ಯ ಭಯವೇತಗೆ ಇಂದು, ಕಾತುರವೇತಗೆ ವಿಜಯ ವಿಜಯ, ಕಾತುರವೇತಗೆ ವಿಜಯ ವಿಜಯ ಕೃಷ್ಣ ವಿಜಯ ಕೃಷ್ಣ ಅರ್ಜುನ ಇಂದಲೇ ನನ್ನನ್ನು ನನ್ನ ರಥ ಸಾರಥಿನಾಗಿ ಮಾಡಿಕೊಂಡೆ. ಭಕ್ತರಿಕೆಂದೇ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆ ನಡೆ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗೆ ತಿಳಿಸು. ಪುನಃ ಬಂದು ನಿಮ್ಮನ್ನು ನೋಡ್ತೇನೆ. ಧನ್ಯನಾದೆನೋ ಪರಮಾತ್ಮ, ಧನ್ಯನಾದೆ, ಧನ್ಯನಾದೆನಾ ಅರಿಯೇ, ಧನ್ಯನಾದೆನಾ, ಧನ್ಯನಾದೆನಾ ಅರಿಯೇ, ಧನ್ಯನಾದೆನಾ, ಮನನಾದೆಯೆಂದು ನಿಮ್ಮ ತವ ಕರುಣೆಯ ಬಲದೆ, ಮನನಾದೆಯೆಂದು ನಿಮ್ಮ ತವ ಕರುಣೆಯ ಬಲದೆ, ಧನ್ಯನಾದನ ಅರಿಯೇ, ಧನ್ಯನಾದನ ಪರಿಪರಿಯ ಪರಿಭವದಿಂದ ಮನದೊಳು ನೊಂದೇ ವಯ್ಯ ನಾವು. ಪರಮಾತ್ಮ ಪರಿಪರಿಯ ಪರಿಭವದಿಂದ ಮನದೊಳು ನೊಂದೇ ವಯ್ಯ ನಾವು. ಪರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಎನ್ನುವೆ.
ಹರೆಯರೆಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವಾಯಿದುವೆ ಧನ್ಯನಾದನ ಹರಿಯೇ ಧನ್ಯನಾದನ ಅದನ್ನದಲ್ಲಿ ಕುರುಪತಿ ಬಲವ ಅದ ಗೆಡಿಸಿ ಗೆಲುವ ಪಡೆವ ನಾವು ಕದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ ಗೆಲುವ ಪಡೆವ ನಾವು ಮಾಧವನೇ ಎಲಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಮಾಧವನೆಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದನ ಹರಿಯೇ ಧನ್ಯನಾದನ ಮನನ